ನಿಮ್ಮ ಹತ್ರ ಏನಾದರೂ ಆಲ್ರೆಡಿ ಎಕ್ಸಿಸ್ಟಿಂಗ್ ಪ್ರಾಜೆಕ್ಟ್ ಇದ್ದ ಅದನ್ನ ನೀವು ಡೆವಲಪ್ಮೆಂಟ್ ಮಾಡಬೇಕು ಅಂತ ಇದ್ರಿ ಅಂತಂದ್ರೆ ಇನ್ಮೇಲೆ ನೀವು ಅದನ್ನ ಸ್ಕ್ರಾಚ್ ಇಂದ ವರ್ಕ್ ಮಾಡಬೇಕು ಅಂತ ಅವಶ್ಯಕತೆ ಇಲ್ಲ. ಯಾಕಂತಂದ್ರೆ ಇವಾಗ ಗೂಗಲ್ AI ಸ್ಟುಡಿಯೋ ಒಳಗಡೆ ನೀವು ಗಿಟ್ ಹಬ್ ಇಂದ ಡೈರೆಕ್ಟ್ ಆಗಿ ನಿಮ್ಮ ಪ್ರಾಜೆಕ್ಟ್ಸ್ ಗಳನ್ನ ಇಂಪೋರ್ಟ್ ಮಾಡಬಹುದಾ, ಅದ್ರ ಮೇಲೆ ಡೆವಲಪ್ಮೆಂಟ್ ಅನ್ನ ಮಾಡಬಹುದಾ. ಸೊ ಇವತ್ತಿನ ವಿಡಿಯೋ ಒಳಗಡೆ ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೇನೆ ಗೂಗಲ್ AI ಸ್ಟುಡಿಯೋ ಒಳಗಡೆ ನಿಮ್ಮ ಎಕ್ಸಿಸ್ಟಿಂಗ್ ಗಿಟ್ ಹಬ್ ಪ್ರಾಜೆಕ್ಟ್ ಅನ್ನ ಯಾವ ತರ ಇಂಪೋರ್ಟ್ ಮಾಡಿ ಅದ್ರ ಮೇಲೆ ಡೆವಲಪ್ಮೆಂಟ್ ಅನ್ನ ಮಾಡಿ ಮತ್ತೆ ಅದನ್ನ ಗಿಟ್ ಹಬ್ ಗೆ ಯಾವ ತರ ಪುಷ್ ಮಾಡೋದು ಅಂತ ಹೇಳಿ. ಬಟ್ ಅದಕ್ಕಿಂತ ಮುಂಚೆ ನೀವೇನಾದ್ರೂ ನಮ್ಮ ಚಾನಲ್ ಗೆ ಫಸ್ಟ್ ಟೈಮ್ ಬಂದಿದ್ರಿ ಅಂತಂದ್ರೆ ಇವತ್ತು ರಾಜ್ವೀರ್ AI ಸ್ಟುಡಿಯೋ ಅನ್ನ ಸಬ್ಸ್ಕ್ರೈಬ್ ಮಾಡ್ರಿ. ನಾನ್ ನಿಮಗೆ ಇಲ್ಲಿ ಸಿಂಪಲ್ ಕನ್ನಡದೊಳಗಡೆ ರೆಗ್ಯುಲರ್ ಆಗಿ AI ಟೂಲ್ಸ್, AI ಟ್ಯುಟೋರಿಯಲ್ಸ್ ಆಮೇಲೆ AI ಅಪ್ಡೇಟ್ಸ್ ಗಳನ್ನ ತಗೊಂಡ್ ಬರ್ತಾ ಇರ್ತಾನೆ. ಸೊ ವಿತೌಟ್ ಫರ್ದರ್ ಅಡು ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಫಸ್ಟ್ ಥಿಂಗ್ ಫಸ್ಟ್, ನೀವೇನಾದ್ರೂ ಗೂಗಲ್ AI ಸ್ಟುಡಿಯೋ ಬಗ್ಗೆ ಫಸ್ಟ್ ಟೈಮ್ ಕೇಳ್ತಾ ಇದ್ರಿ ಅಂತಂದ್ರೆ ಗೂಗಲ್ ಒಳಗಡೆ ಹೋಗ್ಬಿಟ್ಟು ಗೂಗಲ್ AI ಸ್ಟುಡಿಯೋ ಅಂತ ಟೈಪ್ ಮಾಡ್ರಿ. ಈ ತರ ರಿಸಲ್ಟ್ಸ್ ಬರ್ತಾವ. ಫಸ್ಟ್ ಲಿಂಕ್ ಮೇಲೆ ಕ್ಲಿಕ್ ಮಾಡ್ರಿ. ಇದರ ಡೈರೆಕ್ಟ್ ಲಿಂಕ್ ಅನ್ನ ನಾನು ನಿಮಗೆ ಡಿಸ್ಕ್ರಿಪ್ಷನ್ ಒಳಗಡೆ ಕೊಟ್ಟಿರ್ತಾನೆ, ಅಲ್ಲಿಂದ ಡೈರೆಕ್ಟ್ ಆಗಿ ನೀವು ಆಕ್ಸೆಸ್ ಮಾಡಬಹುದು. ಮತ್ತೆ ಇದ್ರ ಮೇಲೆ ನಾವು ಒಂದು ಫುಲ್ ಡೀಟೇಲ್ ವಿಡಿಯೋ ಮಾಡಿದ್ರೆ ಗೂಗಲ್ AI ಸ್ಟುಡಿಯೋನ ಯಾವ ತರ ಯೂಸ್ ಮಾಡೋದು ಅಂತ ಹೇಳಿ, ಅದರ ಲಿಂಕ್ ಅನ್ನು ಕೂಡ ಡಿಸ್ಕ್ರಿಪ್ಷನ್ ಒಳಗಡೆ ಕೊಟ್ಟಿರ್ತಾನೆ, ಚೆಕ್ಔಟ್ ಮಾಡ್ಕೊಡ್ರಿ. ಒಂದ್ಸರಿ ನೀವು ಈ ಪೇಜ್ ಒಳಗಡೆ ಲ್ಯಾಂಡ್ ಆದ ತಕ್ಷಣ ನಿಮ್ಗೆ ಇಲ್ಲಿ ಈ ತರ ಇಂಟರ್ಫೇಸ್ ಕಾಣಿಸ್ತೈತಿ. ಸೊ ಇವಾಗ ನಾವೇನ್ ಮಾಡ್ಬೇಕು ಅಂತಂದ್ರೆ ಇಲ್ಲಿ ನ್ಯೂ ಆಪ್ ಅಂತ ಆಯ್ತದೆ, ಇದ್ರ ಮೇಲೆ ಕ್ಲಿಕ್ ಮಾಡ್ಬೇಕಾ, ಅಂಡರ್ ಬಿಲ್ಡ್. ಅವಾಗ ನಮ್ಗೆ ಈ ತರ ಒಂದು ಇಂಟರ್ಫೇಸ್ ಬರ್ತೈತಿ. ಇಲ್ಲಿ ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡಿದ್ರಿ ಅಂತಂದ್ರೆ ನಮ್ಗೆ 4 ಆಪ್ಷನ್ಸ್ ಇದಾವ. ಇಂಪೋರ್ಟ್ ಫ್ರಮ್ ಗಿಟ್ ಹಬ್, ಡ್ರೈವ್, ಅಪ್ಲೋಡ್ ಫೈಲ್ಸ್, ಕ್ಯಾಮ್ರಾ. ಸೊ ನಾವಿವಾಗ ನಮ್ಮ ಎಕ್ಸಿಸ್ಟಿಂಗ್ ಗಿಟ್ ಹಬ್ ಪ್ರಾಜೆಕ್ಟ್ ಅನ್ನ ಗೂಗಲ್ AI ಸ್ಟುಡಿಯೋ ಒಳಗಡೆ ಇಂಪೋರ್ಟ್ ಮಾಡಬೇಕು ಅಂತಂದ್ರೆ ಇಂಪೋರ್ಟ್ ಫ್ರಮ್ ಗಿಟ್ ಹಬ್ ಮೇಲೆ ಕ್ಲಿಕ್ ಮಾಡ್ಬೇಕು. ಕ್ಲಿಕ್ ಮಾಡಿದ ತಕ್ಷಣ ಇದು ನಮ್ಗೆ ಈ ತರ ಒಂದು ಸೈನ್ ಇನ್ ಆಪ್ಷನ್ ಅನ್ನ ಕೊಡ್ತೈತಿ. ನಾವಿವಾಗ ಸೈನ್ ಇನ್ ಮಾಡ್ಬೇಕಾ ನಮಗ್ ಗಿಟ್ ಹಬ್ ಅನ್ನ ಯೂಸ್ ಮಾಡ್ಕೊಂಡ, ಸೊ ದಟ್ ನಾವು ಅಲ್ಲಿರೋ ಪ್ರಾಜೆಕ್ಟ್ ಅನ್ನ ಡೈರೆಕ್ಟ್ ಆಗಿ ಇಲ್ಲಿ ಇಂಪೋರ್ಟ್ ಮಾಡಬಹುದು. ಇಂಪೋರ್ಟ್ ಮಾಡಿ ನಾವು ಅದ್ರ ಮೇಲೆ ಡೆವಲಪ್ಮೆಂಟ್ ಅನ್ನ ಮಾಡಿ ಮತ್ತೆ ಇದನ್ನ ಅಲ್ಲಿ ಪುಷ್ ಮಾಡಬಹುದು. ನಾನು ನಿಮ್ಗೆ ಇವಾಗ ಇದನ್ನ ಸ್ಟೆಪ್ ಬೈ ಸ್ಟೆಪ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೇನೆ. ಇಲ್ಲಿ ಸೈನ್ ಇನ್ ಟು ಗಿಟ್ ಹಬ್ ಮೇಲೆ ಕ್ಲಿಕ್ ಮಾಡ್ತೇನೆ. ಕ್ಲಿಕ್ ಮಾಡಿದ ತಕ್ಷಣ ನಮ್ಗೊಂದು ಪೇಜ್ ಓಪನ್ ಆಗ್ತೈತಿ. ನಾವಿಲ್ಲಿ ಗಿಟ್ ಹಬ್ ಗೆ ಲಾಗಿನ್ ಆಗ್ಬೇಕಾ. ನಾ ಇಲ್ಲಿ ಗಿಟ್ ಹಬ್ ಅಕೌಂಟ್ ಗೆ ಲಾಗಿನ್ ಮಾಡ್ತಾ ಇದ್ದೇನೆ, ನೀವು ಕೂಡ ಲಾಗಿನ್ ಮಾಡ್ಕೊಡ್ರಿ. ಇಟ್ ಇಸ್ ವೆರಿ ಸಿಂಪಲ್. ಅಲ್ಲಿ ಏನಾದರೂ ಅಥರೈಸೇಷನ್ ಕೇಳ್ತು ಅಂತಂದ್ರೆ ಅಥರೈಸೇಷನ್ ಅನ್ನ ಕೊಡ್ರಿ. ಕೊಟ್ಟ ತಕ್ಷಣ ಇದು ನಮ್ಗೆ ಗಿಟ್ ಹಬ್ ಗೆ ಕನೆಕ್ಟ್ ಆಗ್ತೈತಿ. ಕನೆಕ್ಟ್ ಆದ ತಕ್ಷಣ ನಮ್ಗೆ ಈ ತರ ನಮ್ಮ ಪ್ರಾಜೆಕ್ಟ್ಸ್ ಏನೇನ್ ಇದಾವಲ್ಲ ನಮ್ಮ ವೆಬ್ಸೈಟ್ ಒಳಗಡೆ ಅಥವಾ ಗಿಟ್ ಹಬ್ ಒಳಗಡೆ ಅದೆಲ್ಲ ಇಲ್ಲಿ ವಿಸಿಬಲ್ ಆಗ್ತೈತಿ. ಇದ್ರೊಳಗಡೆ ನಾ ಏನ್ ಮಾಡ್ತೇನೆ ಅಂತಂದ್ರೆ ಒಂದನ್ನ ಇವಾಗ ಇಂಪೋರ್ಟ್ ಮಾಡ್ತೇನೆ. ಸೊ ಇವಾಗ ನಾ ಇಲ್ಲಿ ಸೆಕೆಂಡ್ ಒನ್ಗೆ ಇಂಪೋರ್ಟ್ ಕೊಡ್ತೇನೆ. ಇಂಪೋರ್ಟ್ ಕೊಟ್ಟ ತಕ್ಷಣ ನೀವು ಇಲ್ಲಿ ನೋಡ್ತಿರ್ಬೋದ ಚೆಕಿಂಗ್ ದ ಕೋಡ್ ಅಂತ ಬರಾಕತೈತಿ. ನೀವು ಇಲ್ಲಿ ನೋಡ್ತಿರ್ಬೋದ ಇದು ಒಂದ್ ಸಾರಿ ಇಂಪೋರ್ಟ್ ಮಾಡಿದ್ಮೇಲೆ ದಿಸ್ ಆಪ್ ವಾಸ್ ಇಂಪೋರ್ಟೆಡ್ ಫ್ರಮ್ ಗಿಟ್ ಹಬ್ ರೆಪಾಸಿಟರಿ, ನಮ್ಮ ರೆಪಾಸಿಟರಿ ನೇಮ್ ಅನ್ನ ಕೊಡ್ತೈತಿ. ಇಲ್ಲಿ ಇದೆ ನಮ್ಮ ಕಂಪ್ಲೀಟ್ ಆಪ್ ಅನ್ನ ಇವಾಗ ಇಲ್ಲಿ ವ್ಯೂ ಮಾಡ್ಲಿಕ್ಕೆ ಪ್ಯಾಕೇಜ್ ಅನ್ನ ವ್ಯೂ ಮಾಡ್ಲಿಕ್ಕೆ. ಆಲ್ ರೈಟ್. ಸೊ ನೀವು ಇವಾಗ ಇಲ್ಲಿ ನೋಡ್ತಿರ್ಬೋದ ಇದು ನನ್ನ ವೆಬ್ಸೈಟ್ ಅನ್ನ ಇಲ್ಲಿ ತಗೊಂಡ್ ಬಂದೈತಿ. ಸೊ ಇದು ಡೈರೆಕ್ಟ್ ಆಗಿ ಗಿಟ್ ಹಬ್ ಒಳಗಡೆಯಿಂದ ನನ್ನ ಕೋಡ್ ಅನ್ನ ಜಸ್ಟ್ ಅಪ್ಲೋಡ್ ಮಾಡಿದ್ದಕ್ಕೆ ಇಂಪೋರ್ಟ್ ಮಾಡಿದ್ದಕ್ಕೆ ನನ್ನ ಎಂಟೈರ್ ಲೈವ್ ವೆಬ್ಸೈಟ್ ಏನೈತಲ್ಲ ಅದನ್ನ ಇಲ್ಲಿ ತೋರಿಸ್ಲಿಕ್ಕೆ. ದಿಸ್ ಇಸ್ ಆಕ್ಚುಲಿ ರಿಯಲ್ ವೆಬ್ಸೈಟ್. ನಮ್ಮ ರಾಜ್ವೀರ್ AI ಸ್ಟುಡಿಯೋ ರಿಯಲ್ ವೆಬ್ಸೈಟ್ ಇದೆ. ಸಿ ಇದನ್ನ ಇಲ್ಲಿ ಡೈರೆಕ್ಟ್ ಆಗಿ ತಗೊಂಡ್ಬಂದೈತಿ. ಸಪೋಸ್ ಅನ್ಕೊಡ್ರಿ ನನಗೆ ಇಲ್ಲಿ ಏನೋ ಒಂದು ಥಿಂಗ್ ಅನ್ನ ಚೇಂಜ್ ಮಾಡಬೇಕಾಗೈತಿ ಅಂತ ಹೇಳಿ. ಸೊ ಫಾರ್ ಎಕ್ಸಾಂಪಲ್ ಇಲ್ಲಿ ಜಾಯಿನ್ ಕಮ್ಯುನಿಟಿ ಬಟನ್ ಐತಲ್ಲ ಇದು ನನಗೆ ಬ್ಲೂ ಕಲರ್ ಐತಿ, ಇದನ್ನ ಚೇಂಜ್ ಮಾಡಬೇಕಾಗೈತಿ. ಅಥವಾ ಇಲ್ಲಾಂದ್ರೆ ಇಲ್ಲಿ ಯಾವುದೋ ಒಂದು ಥಿಂಗ್ ಅಥವಾ ಇಲ್ಲಿ ಇದು ಹೀರೋ ಪೇಜ್ ಐತಲ್ಲ ಇದನ್ನ ಚೇಂಜ್ ಮಾಡಬೇಕಾಗೈತಿ. ಸೊ ನಾ ಇದಕ್ಕೆ ಇಲ್ಲಿ ಡೈರೆಕ್ಟ್ ಆಗಿ ಏನ್ ಮಾಡ್ಬೋದು ಅಂತಂದ್ರೆ ಇಲ್ಲಿ ಪೆನ್ಸಿಲ್ ಐಕಾನ್ ಐತಲ್ಲ ಇದನ್ನ ಯೂಸ್ ಮಾಡ್ಕೊಂಡ ನಾ ಇದಕ್ಕೆ ಹೇಳ್ಬೋದ ಚೇಂಜ್ ದಿಸ್ ಹೀರೋ ಸೆಕ್ಷನ್. ಓಕೆ, let's rework on this hero section. Okay, make it more dynamic and appealing. ಸೊ ಸಮಥಿಂಗ್ ಲೈಕ್ ದಿಸ್. ಸಿಂಪಲ್ ಆಗಿ ಒಂದು ಪ್ರಾಂಪ್ಟ್ ಕೊಡ್ತಾನೆ. ಕೊಟ್ಟ ನಾ ಏನ್ ಮಾಡ್ತಾನೆ ಅಂತಂದ್ರೆ ಎಂಟರ್ ಕೊಡ್ತಾನೆ, ಪ್ರಾಂಪ್ಟ್ ಕೊಡ್ತಾನೆ. ಇವಾಗ ಇದೇನ್ ಮಾಡ್ತೈತಿ ಅಂತಂದ್ರೆ ನಮ್ಮ ಡೈರೆಕ್ಟ್ ಈ ಒಂದು ಸೆಕ್ಷನ್ ಒಳಗಡೆ ವರ್ಕ್ ಮಾಡ್ತೈತಿ. ಇದು ಹೊಸದಾಗಿ ಕೋಡ್ ಅನ್ನ ಬರೀತೈತಿ. ನೀವು ಇಲ್ಲಿ ನೋಡ್ತಿರ್ಬೋದ ಇದೆ 3.5 ಫ್ಲಾಶ್ ಅನ್ನ ಯೂಸ್ ಮಾಡ್ಕೊಂಡ ಕೋಡ್ ಅನ್ನ ಬರೀಲಿಕ್ಕೆ. ಆಲ್ ರೈಟ್. ಸೊ ಇವಾಗ ಇದು ಚೇಂಜಸ್ ಅನ್ನ ಮಾಡೈತಿ, ಸ್ವಲ್ಪ ಬ್ಯಾಕ್ ಗ್ರೌಂಡ್ ಅನ್ನ ಚೇಂಜ್ ಮಾಡೈತಿ, ಡೈನಾಮಿಕ್ ಲುಕ್ ಅನ್ನ ಕೊಟ್ಟೈತಿ. ಸೊ ಇವಾಗ ಕೋಡ್ ಚೇಂಜ್ ಆಯ್ತು ಅಂತ ಅನ್ಕೊಡ್ರಿ. ಸೊ ಇದೇ ತರ ನೀವು ನಿಮ್ಮ ಪ್ರಾಜೆಕ್ಟ್ ಅನ್ನ ಕೂಡ ಇಲ್ಲಿ ಚೇಂಜಸ್ ಅನ್ನ ಮಾಡಿಸಬಹುದಾ ಫ್ರೀ ಆಫ್ ಕಾಸ್ಟ್ ಒಳಗಡೆ. ಓಕೆ, ದೇರ್ ಇಸ್ ನೋ ನೀಡ್ ಟು ಪೇ ಎನಿ ಮನಿ ಫಾರ್ ದಿಸ್. ಸೊ ಒಂದ್ಸರಿ ನಾವಿಲ್ಲಿ ಸ್ಯಾಟಿಸ್ಫೈ ಆದ ತಕ್ಷಣ ಇವಾಗ ನಾವು ಇದನ್ನ ಡೈರೆಕ್ಟ್ ಆಗಿ ಮತ್ತೆ ಗಿಟ್ ಹಬ್ ಗೆ ಪುಷ್ ಮಾಡಬಹುದು. ಅದೇ ಯಾವ ತರ ಅಂತಂದ್ರೆ ಇಲ್ಲಿ ಪಬ್ಲಿಷ್ ಮೇಲೆ ಕ್ಲಿಕ್ ಮಾಡ್ರಿ. ಪಬ್ಲಿಷ್ ಮೇಲೆ ಕ್ಲಿಕ್ ಮಾಡಿದ್ರಿ ಅಂತಂದ್ರೆ ನೀವು ಇಲ್ಲಿ ಈ ರೈಟ್ ಏರೋ ಮೇಲೆ ಕ್ಲಿಕ್ ಮಾಡಿದ್ರಿ ಅಂತಂದ್ರೆ ಇಲ್ಲಿ ಗಿಟ್ ಹಬ್ ಅಂತ ಐತಿ. ಇದ್ರ ಮೇಲೆ ಕ್ಲಿಕ್ ಮಾಡಿ ನೀವು ಇಲ್ಲಿ ಡೈರೆಕ್ಟ್ ಆಗಿ ನಿಮ್ಮ ಗಿಟ್ ಹಬ್ ಗೆ ಇದನ್ನ ಪುಷ್ ಮಾಡಬಹುದು. ನಾ ಇಲ್ಲಿ ಏನ್ ಮಾಡ್ತೇನೆ ಅಂತಂದ್ರೆ ಫಾರ್ ಅ ಟೈಮ್ ಬೀಯಿಂಗ್ ಟೆಸ್ಟ್ ಅಂತ ಕೊಡ್ತೇನೆ. ಓಕೆ,
ನ್ಯೂ ರಿಪಾಸಿಟರಿ ಡಿಸ್ಕ್ರಿಪ್ಷನ್ ಐ ಹ್ಯಾವ್ ರೀಬಿಲ್ಟ್ ಅ ಹೀರೋ ಸೆಕ್ಷನ್ ಅಂತ ಕೊಡ್ತೇನೆ. ಕೊಟ್ಬಿಟ್ಟು ಇಲ್ಲಿ ಪ್ರೈವೇಟ್ ಅಂತ ಕೊಡ್ತಾ ಇದ್ದೇನೆ ಫಾರ್ ಅ ಟೈಮ್ ಬೀಯಿಂಗ್. ಕೊಟ್ಬಿಟ್ಟು ಇಲ್ಲಿ ಕ್ರಿಯೇಟ್ ಅ ಗಿಟ್ ಹಬ್ ರೆಪಾಸಿಟರಿ ಅಂತ ಕೊಟ್ಟೆ ಅಂತಂದ್ರೆ ಇದು ಡೈರೆಕ್ಟ್ ಆಗಿ ನಮ್ಮ ಗಿಟ್ ಹಬ್ ರೆಪಾಸಿಟರಿಗೆ ಈ ಎಂಟೈರ್ ಕೋಡ್ ಅನ್ನ ಡೆಪ್ಲಾಯ್ ಮಾಡ್ತೈತಿ. ಇಟ್ ಈಸ್ ದ್ಯಾಟ್ ಈಸಿ. ಸಿ ಇವಾಗ ಇದು ವರ್ಕ್ ಆಗ್ಲಿಕ್ಕೆ. ಸೊ ಇಲ್ಲಿ ನಮಗೆ ಕಮಿಟ್ ಮೆಸೇಜ್ ಅನ್ನ ಕೂಡ ಕೊಡ್ತೈತಿ. ನಾವು ಇಲ್ಲಿ ಸ್ಟೇಜ್ ಅನ್ನು ಕಮಿಟ್ ಆದಂತ ಕೊಟ್ಟೆ ಅಂತಂದ್ರೆ ಕೊಟ್ಟ ತಕ್ಷಣ ಇದೆ ಗಿಟ್ ಹಬ್ಗೆ ಎಲ್ಲ ಫೈಲ್ಸ್ಗಳನ್ನ ಪುಷ್ ಮಾಡ್ತೈತಿ. ಒಂದ್ಸರಿ ಆದ್ಮೇಲೆ ನಾನು ನಿಮಗೆ ತೋರಿಸ್ತೇನೆ. ಓಕೆ, ಸೊ ಇವಾಗ ಇದು ಆಗೈತಿ. ಸೊ ಇಲ್ಲಿ ನೀವು ನೋಡ್ತಿರ್ಬೋದು, ಇಲ್ಲಿ ನಮಗೆ ಡೈರೆಕ್ಟ್ ಲಿಂಕ್ ಕೂಡ ಐತಿ. ಓಪನ್ ಗಿಟ್ ಹಬ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದಾನೆ. ಕ್ಲಿಕ್ ಮಾಡಿದ ತಕ್ಷಣ ನೀವು ಇಲ್ಲಿ ನೋಡ್ರಿ ಟೆಸ್ಟ್ ರೆಪೋ ಒಳಗಡೆ ಪ್ರೈವೇಟ್ ಐತಿ. ಇಲ್ಲಿದೆ ಎಲ್ಲ ಕೋಡನ್ನು ಆ್ಯಡ್ ಮಾಡೈತಿ. ಸೊ ಈ ಥರ ನೀವು ಗೂಗಲ್ AI ಸ್ಟುಡಿಯೋ ಒಳಗಡೆ ಇವಾಗ ನಿಮ್ಮ ಎಕ್ಸಿಸ್ಟಿಂಗ್ ಗಿಟ್ ಹಬ್ ಪ್ರಾಜೆಕ್ಟನ್ನು ಇಂಪೋರ್ಟ್ ಮಾಡಿ ಅದನ್ನು ಡೆವಲಪ್ ಮಾಡಿ ಮತ್ತೆ ಅದನ್ನು ಗಿಟ್ ಹಬ್ಗೆ ಪುಷ್ ಮಾಡ್ಬೋದಾ. ಐ ಹೋಪ್ ನಿಮ್ಗೆ ಈ ವಿಡಿಯೋ ಯೂಸ್ಫುಲ್ ಆಗಿತ್ತು ಅಂತ ಅನ್ಕೊಳ್ತೇನೆ. ವಿಡಿಯೋನ ಲೈಕ್ ಮಾಡಿರಿ ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡಿರಿ. ಮತ್ತು ನೀವೇನಾದರೂ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ಬಂದಿದ್ರಿ ಅಂತಂದ್ರೆ ಇವತ್ತು ರಾಜ್ವೀರ್ AI ಸ್ಟುಡಿಯೋನ ಸಬ್ಸ್ಕ್ರೈಬ್ ಮಾಡಿರಿ. ಇಲ್ಲಿ ನಾನು ನಿಮ್ಗೆ ಸಿಂಪಲ್ ಕನ್ನಡದೊಳಗಡೆ AI ಟೂಲ್ಸ್, AI ಟ್ಯುಟೋರಿಯಲ್ಸ್, ಆಮೇಲೆ AI ಅಪ್ಡೇಟ್ಸ್ಗಳನ್ನು ರೆಗ್ಯುಲರ್ ಆಗಿ ಅಪ್ಲೋಡ್ ಮಾಡ್ತಾ ಇರ್ತಾನೆ. ಅಂಡ್ ಅನದರ್ ಥಿಂಗ್, ನೀವೇನಾದ್ರೂ ಅರೌಂಡ್ ದ ವರ್ಲ್ಡ್ AI ಒಳಗಡೆ ಏನೆಲ್ಲ ಅಪ್ಡೇಟ್ಸ್ ಆಗ್ತಾ ಇದಾವ, ಡೆವಲಪ್ಮೆಂಟ್ಸ್ ಆಗ್ತಾ ಇದಾವ ಅಂತೇಳಿ ಅಪ್ ಟು ಡೇಟ್ ಇರಬೇಕು ಅಂತ ಅನ್ಕೊಂಡಿದ್ರಿ ಅಂತಂದ್ರೆ ಇವತ್ತ ನಮ್ಮ ಕನ್ನಡ AI ವಾಟ್ಸ್ಆಪ್ ಕಮ್ಯುನಿಟಿಯನ್ನು ಕೂಡ ಜಾಯ್ನ್ ಆಗ್ರಿ. ಅಲ್ಲಿ ನಾನು ನಿಮ್ಗೆ ಎಕ್ಸ್ಕ್ಲೂಸಿವ್ ಕಂಟೆಂಟ್ ಅನ್ನ ಶೇರ್ ಮಾಡ್ತಾ ಇರ್ತಾನೆ. ಅರೌಂಡ್ ದ ವರ್ಲ್ಡ್ ಏನೆಲ್ಲ ಅಪ್ಡೇಟ್ಸ್ ಆಗ್ತಾ ಇದಾವ, ಪ್ರಾಂಪ್ಟ್ಸ್, ಟಿಪ್ಸ್, ಟ್ರಿಕ್ಸ್, ಈ ತರ ವೇರಿಯಸ್ ಥಿಂಗ್ ಅನ್ನ ಶೇರ್ ಮಾಡ್ತಾ ಇರ್ತಾನೆ. ಇದ್ರ ಲಿಂಕ್ ಅನ್ನ ನಾನು ಇಲ್ಲಿ ಡಿಸ್ಕ್ರಿಪ್ಷನ್ ಒಳಗೆ ಕೊಟ್ಟಿರ್ತಾನೆ. ಮತ್ತೆ ಇಲ್ಲಿ QR ಕೋಡ್ ಸ್ಕ್ಯಾನರ್ ಕೂಡ ಬರ್ತೈತಿ, ಅದನ್ನ ಸ್ಕ್ಯಾನ್ ಮಾಡಿ ಕೂಡ ನೀವು ಜಾಯ್ನ್ ಆಗ್ಬೋದು. ಮುಂದಿನ ವಿಡಿಯೋ ಒಳಗಡೆ ಮತ್ತೊಂದು ಹೊಸ AI ಟೂಲ್, AI ಟ್ಯುಟೋರಿಯಲ್, AI ಅಪ್ಡೇಟ್ ಇಂದ ಸಿಗೋಣ. ಅಲ್ಲಿವರೆಗೂ ಕೀಪ್ ಲರ್ನಿಂಗ್, ಕೀಪ್ ಗ್ರೋಯಿಂಗ್. ಬಾಯ್.